ಬನ್ನಿ ಐ ಆಮ್ ಗಾಡ್ ಅನ್ನೋ ಹೊಸ ಕೆನಡಾ ಫಿಲ್ಮ್ ರಿವ್ಯೂ ಬಗ್ಗೆ ಮಾತಾಡೋಣ. ಇದೊಂದು ಡಾರ್ಕ್ ರೊಮ್ಯಾಂಟಿಕ್ ಥ್ರಿಲ್ಲರ್. ಆದ್ರೆ ಅಸಲಿಗೆ ಇದು ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಇದು ಸುಮ್ಮನೆ ಒಂದು ಲವ್ ಸ್ಟೋರಿ ಅನ್ಕೋಬೇಡಿ, ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಸಿನಿಮಾ ಶುರುವಾಗೋದು ಇಬ್ಬರ ನಡುವಿನ ಸಿಂಪಲ್ ಲವ್ ಸ್ಟೋರಿಯಿಂದ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಕಥೆ ಒಂದು ಡಾರ್ಕ್ ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿ ಬದಲಾಗುತ್ತೆ. ಈ ಆಮ್ ಗಾಡ್ ಅನ್ನೋ ಟೈಟ್ಲ್ ಇದೆಯಲ್ಲ, ಅದು ಮನುಷ್ಯನ ಅಹಂ ಮತ್ತು ಗೀಳಿನ ಬಗ್ಗೆ ಹೇಳುತ್ತೆ. ಹೌದು, ಇದೊಂದು ಮಹತ್ವಾಕಾಂಕ್ಷಿಯ ಒನ್ ಮ್ಯಾನ್ ಶೋ ಅಂತಾನೇ ಹೇಳ್ಬೋದು. ಯಾಕಂದ್ರೆ ರವಿಗೌಡ ಅವರೇ ಇದರ ರೈಟರ್, ಡೈರೆಕ್ಟರ್ ಮತ್ತೆ ಆಕ್ಟರ್ ಕೂಡ. ಅವರ ಆಕ್ಟಿಂಗ್ ತುಂಬಾ ಇಂಟೆನ್ಸ್ ಆಗಿದೆ, ಇಮೋಷನಲ್ ಸೀನ್ಗಳಲ್ಲಂತೂ ಅದ್ಭುತ. ಅಷ್ಟೇ ಅಲ್ಲ, ಪಿ ರವಿಶಂಕರ್, ಅವಿನಾಶ್ ಅವರಂತಹ ಅನುಭವಿ ನಟರು ಕೂಡ ಇದ್ದಾರೆ. ಡೈರೆಕ್ಷನ್ ಸ್ಟೈಲ್ ಕೂಡ ತುಂಬಾನೇ ಬೋಲ್ಡ್ ಆಗಿದೆ, ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಅಂತಾನೂ ಹೇಳಬಹುದು. ಸರಿ, ಹಾಗಾದ್ರೆ ಈ ಸಿನಿಮಾದ ಪ್ಲಸ್ ಏನೋ ಮೈನಸ್ ಏನೋ ನೋಡಿ. ಕಾನ್ಸೆಪ್ಟ್ ಹೊಸದಾಗಿದ್ರೂ ಸ್ಕ್ರೀನ್ ಪ್ಲೇ ಅಲ್ಲಲ್ಲಿ ಸ್ವಲ್ಪ ವೀಕ್ ಅನ್ಸುತ್ತೆ. ಟೆಕ್ನಿಕಲ್ ಆಗಿ ಸಿನಿಮಾ ತುಂಬಾ ಸ್ಟ್ರಾಂಗ್, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲವೂ ಚೆನ್ನಾಗಿದೆ. ಆದ್ರೆ ಕೆಲವೊಂದು ಸೀನ್ಗಳು ತುಂಬಾ ಎಳ್ದಿದ್ದಾರೆ ಅನ್ನೋದು ಒಂದು ದೊಡ್ಡ ಮೈನಸ್ ಪಾಯಿಂಟ್. ಸೊ ಫೈನಲ್ ಆಗಿ ಈ ಸಿನಿಮಾ ಬಗ್ಗೆ ರಿವ್ಯೂವರ್ಸ್ ಏನ್ ಹೇಳ್ತಾರೆ? ಇದು ಪರ್ಫೆಕ್ಟ್ ಸಿನಿಮಾ ಅಲ್ಲ, ಆದ್ರೆ ಖಂಡಿತವಾಗ್ಲೂ ಒಂದು ಡಿಫ್ರೆಂಟ್ ಅಟೆಂಪ್ಟ್. ಡಾರ್ಕ್, ಥಾಟ್ ಪ್ರೊವೋಕಿಂಗ್ ಥ್ರಿಲ್ಲರ್ಗಳನ್ನ ಇಷ್ಟಪಡೋರ್ಗೆ ಇದು ಒಳ್ಳೆ ಆಯ್ಕೆ ಆಗಬಹುದು. ಒಟ್ಟಾರೆಯಾಗಿ ಈ ಚಿತ್ರಕ್ಕೆ ಸಿಕ್ಕಿರೋ ರೇಟಿಂಗ್ 5ಕ್ಕೆ 3 ಸ್ಟಾರ್. ಒಂದು ಬೋಲ್ಡ್ ಸಿನಿಮಾ ಮಾಡಲು ಹೋಗಿ ಎಡವಿದರೆ ಅದು ನೋಡೋಕೆ ಯೋಗ್ಯನಾ ಅಲ್ವಾ?